Theory of Economic Development, presented by Uday Shankar H. Digital Learning, Department of Collegiate Education. Program BA, 5th semester Economics. Title of the paper Economic Thought. Unit 4, Modern Economist. Session 41, Theory of Economic Development. University is Mangalore University. Previous session recap and present session. In the previous session, we discussed about one of the John Robinson's contribution, that is theory of rent. ಹಿಂದಿನ ಸೆಷನ್ ಅಲ್ಲಿ ನಾವು ಜಾನ್ ರಾಬಿನ್ಸನ್ ಅವರ ಥಿಯರಿ ಆಫ್ ರೆಂಟ್ ಬಗ್ಗೆ ಚರ್ಚಿಸಿರುವಂಥದ್ದು. ಮುಖ್ಯವಾಗಿ ಭೂಮಿ ಇಲಾಸ್ಟಿಕ್ ಆಗಿರುವಾಗ ರೆಂಟ್ ಯಾವ ರೀತಿ ಇರುತ್ತೆ, ಭೂಮಿ ಇನ್ಇಲಾಸ್ಟಿಕ್ ಆಗಿರುವಾಗ ಅಂದ್ರೆ ಭೂಮಿ ಅವೈಲಬಿಲಿಟಿ ಇನ್ಇಲಾಸ್ಟಿಕ್ ಆಗಿರುವಾಗ ಯಾವ ರೀತಿ ಇರುತ್ತೆ, ಹಾಗೇನೆ ಭೂಮಿಯ ಅವೈಲಬಿಲಿಟಿ ಅಥವಾ ಸಪ್ಲೈ ರಿಲೇಟಿವ್ ಇಲಾಸ್ಟಿಕ್ ಆಗಿರುವಾಗ ಯಾವ ರೀತಿ ರೆಂಟ್ ಇರುತ್ತೆ ಅಂತ ನಾವು ಚರ್ಚಿಸಿರುವಂಥದ್ದು. ಮುಖ್ಯವಾಗಿ ರಿಯಲ್ ಅರ್ನಿಂಗ್ ಮತ್ತು ಟ್ರಾನ್ಸ್ಫರ್ ಅರ್ನಿಂಗಿನ ಡಿಫರೆನ್ಸ್ ಅನ್ನು ನಾವು ರೆಂಟ್ ಅಂತ ಹೇಳುವಂತಹದ್ದು. ಭೂಮಿ ಇಲಾಸ್ಟಿಕ್ ಸಪ್ಲೈ ಇರುವಾಗ ಅಲ್ಲಿ ರೆಂಟ್ ಇಲ್ಲದಿರುವಂತಹದ್ದು, ಭೂಮಿ ಇನ್ಇಲಾಸ್ಟಿಕ್ ಆಗಿರೋ ಸಂದರ್ಭದಲ್ಲಿ ಸಂಪೂರ್ಣ ಸರ್ಪ್ಲಸ್ ಅಥವಾ ರೆಂಟ್ ಸಿಗುವಂತಹದ್ದು. ಹಾಗೇನೆ ಭೂಮಿ ರಿಲೇಟಿವ್ ಇಲಾಸ್ಟಿಕ್ ಆಗಿರುವ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಸೆಮಿ ಫ್ಲೆಕ್ಸಿಬಲ್ ಇಂದ ಇರುವ ಕಾರಣದಿಂದಾಗಿ ಹೆಚ್ಚುವರಿ ರೆಂಟ್ ಅಲ್ಲಿ ಆಗುವಂತದ್ದನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ರಿಯಲ್ ಅರ್ನಿಂಗ್ ಇಂದ ಟ್ರಾನ್ಸ್ಫರ್ ಅರ್ನಿಂಗ್ ಅನ್ನು ಮೈನಸ್ ಮಾಡಿ ಸಿಗುವಂತ ಅಮೌಂಟ್ ಏನಿದೆ ಅದನ್ನು ನಾವು ರೆಂಟ್ ಅಂತ ಕರೆಯುವಂತಹದ್ದು. ಈ ಸೆಷನ್ ಅಲ್ಲಿ, ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಕಾಂಟ್ರಿಬ್ಯೂಷನ್ ಆಫ್ ಜಾನ್ ರಾಬಿನ್ಸನ್ಸ್ ರಿಗಾರ್ಡ್ ದಿ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಾನ್ ರಾಬಿನ್ಸನ್ ನೀಡಿರುವಂತಹ ಐಡಿಯಾಗಳನ್ನು ಈ ಸೆಷನ್ ಅಲ್ಲಿ ನಾವು ಅಧ್ಯಯನ ಮಾಡೋಣ. ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. John Robinson model is totally different from classical theories of development. It is near to neoclassical thinking. ಜಾನ್ ರಾಬಿನ್ಸನ್ನ ಐಡಿಯಾಗಳು ಕ್ಲಾಸಿಕಲ್ ಥಿಯರಿಗಿಂತ ವ್ಯತ್ಯಾಸವಾದ ಐಡಿಯಾಗಳಾಗಿದೆ. It is considered as the extended form of Harrod-Domers model or Harrod-Domers growth model. In her model, she has synthesized the classical theories of value and distribution with the savings and investment theories of J.M. Keynes. ಇದು ಹ್ಯಾರಡ್ ಡಾಮರ್ನ ಗ್ರೋತ್ ಮಾಡೆಲ್ನ ಮುಂದುವರಿದ ಭಾಗದ ರೀತಿ ಇದ್ದು, ಇಲ್ಲಿ ಜಾನ್ ಮೆನಾರ್ಡ್ ಕೇನ್ಸ್ ನವರ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಆ ಲಾಜಿಕ್ ಅನ್ನು ಕೂಡ ಅಪ್ಲೈ ಮಾಡಿಕೊಂಡು ಸಿಂಥಸೈಸ್ ಮಾಡಿಕೊಂಡು ಫ್ರೇಮ್ ಮಾಡಿದ ಹೊಸ ಥಿಯರಿ ಆಫ್ ವ್ಯಾಲ್ಯೂ ಮತ್ತು ಡಿಸ್ಟ್ರಿಬ್ಯೂಷನ್ ತರ ಇದೆ ಅಂತ ಹೇಳುವಂತಹದ್ದು. ಅಕಾರ್ಡಿಂಗ್ ಟು ಜಾನ್ ರಾಬಿನ್ಸನ್ಸ್ theory, capital accumulation depends on method of distribution and capital availability and labor supply. ಈ ಸಿದ್ಧಾಂತದ ಪ್ರಕಾರ, ಇವರ ಅಭಿಪ್ರಾಯ ಪ್ರಕಾರ, ಥಿಯರಿ ಆಫ್ ಕ್ಯಾಪಿಟಲ್ ಅಕ್ಯುಮುಲೇಷನ್, ಕ್ಯಾಪಿಟಲ್ ಬಂಡವಾಳ ಅಕ್ಯುಮುಲೇಟ್ ಆಗುವಂತಹದ್ದು ಡಿಸ್ಟ್ರಿಬ್ಯೂಷನ್ ಅಂಡ್ ಕ್ಯಾಪಿಟಲ್ ಅವೈಲಬಿಲಿಟಿ ಅಂಡ್ ಲೇಬರ್ ಸಪ್ಲೈ ಡಿಪೆಂಡ್ ಆಗಿದೆ. ಬಂಡವಾಳ ಅವೈಲಬಿಲಿಟಿ ಮತ್ತು ಲೇಬರ್ ಸಪ್ಲೈ ಡಿಪೆಂಡ್ ಆಗಿದೆ ಅಲ್ಲಿಯ ಬಂಡವಾಳದ ಅಕ್ಯುಮುಲೇಷನ್ ಅಂತ ಹೇಳುವಂತಹದ್ದು. ಹರ್ ಥಿಯರಿ ಆಫ್ ಡೆವಲಪ್ಮೆಂಟ್ ಮೇಕ್ಸ್ ಫಾಲೋವಿಂಗ್ ಅಸಂಪ್ಷನ್. ಈ ಕೆಳಗಿನ ಅಸಂಪ್ಷನ್ಗಳನ್ನು ಅಲ್ಲಿ ನಾವು ಮಾಡ್ಕೊಳ್ತೇವೆ. ಎಕ್ಸಿಸ್ಟೆನ್ಸ್ ಆಫ್ ಲೇಸಿಸ್ ಫೇರ್ ಕ್ಲೋಸ್ಡ್ ಎಕಾನಮಿ. ಕ್ಲೋಸ್ಡ್ ಎಕಾನಮಿ ಅಂತ ನಾವು ಎಸ್ಯೂಮ್ ಮಾಡುವಂಥದ್ದು, ಫ್ರೀ ಫ್ರಮ್ ಗವರ್ಮೆಂಟ್ ಇಂಟರ್ವೆನ್ಷನ್, ಕ್ಲೋಸ್ಡ್ ಎಕಾನಮಿ. ಲೇಬರ್ ಅಂಡ್ ಕ್ಯಾಪಿಟಲ್ ಆರ್ ದಿ ಓನ್ಲಿ ಪ್ರೊಡಕ್ಟಿವ್ ಫ್ಯಾಕ್ಟರ್ಸ್. ಭೂಮಿ ಪರಿಗಣಿಸದೆ ಲೇಬರ್, ಶ್ರಮ ಮತ್ತು ಬಂಡವಾಳವನ್ನು ಪ್ರೊಡಕ್ಟಿವ್ ಫ್ಯಾಕ್ಟರ್ ಆಗಿ ಪರಿಗಣಿಸುವಂಥದ್ದು. Capital and labor are employed in fixed proportions in order to produce a given output. ಬಂಡವಾಳ ಮತ್ತು ಶ್ರಮ ಎಂಪ್ಲಾಯ್ ಮಾಡಿಕೊಂಡು ಅಲ್ಲಿ ಫಿಕ್ಸ್ಡ್ ಪ್ರಪೋರ್ಷನ್ ಅಲ್ಲಿ ಹೆಚ್ಚಿನ ರಿಟರ್ನ್ ಪಡೀಲಿಕ್ಕೆ ನೋಡುವಂಥದ್ದು. ಟೆಕ್ನಿಕಲ್ ಪ್ರೋಗ್ರೆಸ್ ಇಸ್ ನ್ಯೂಟ್ರಲ್. ತಂತ್ರಜ್ಞಾನದ ಪ್ರೋಗ್ರೆಸ್ ತಟಸ್ಥವಾಗಿರುವಂತ ನಾವು ಎಸ್ಯೂಮ್ ಮಾಡ್ತೇವೆ. ಪ್ರೈಸ್ ಲೆವೆಲ್ ಇಸ್ ಕಾನ್ಸ್ಟೆಂಟ್. ಬೆಲೆಯ ಮಟ್ಟ ಸ್ಥಿರವಾಗಿದೆ ಅಂತ ಎಸ್ಯೂಮ್ ಮಾಡುವಂಥದ್ದು. ಶಿ ಎಸ್ಯೂಮ್ಸ್ ಎ ಕ್ಲೋಸ್ಡ್ ಲೇಸಸ್ ಫೇರ್ ಎಕಾನಮಿ, ಫ್ರೀ ಫ್ರಮ್ ಗವರ್ಮೆಂಟ್ ಇಂಟರ್ವೆನ್ಷನ್ ಅವರು ಎಸ್ಯೂಮ್ ಮಾಡಿರುವಂಥದ್ದು. ಆರ್ ಮಾಡೆಲ್ ಇಸ್ ಈಕ್ವಲಿ ಅಪ್ಲಿಕೇಬಲ್ ಟು ಅನ್ ಓಪನ್ ಎಕಾನಮಿ ಆಲ್ಸೋ. ಓಪನ್ ಎಕಾನಮಿಗೆ ಕೂಡ ಇದು ಅಪ್ಲಿಕೇಬಲ್ ಆಗಿದೆ. ವಿತ್ ದಿ ಗವರ್ಮೆಂಟ್ ಇಂಟರ್ವೆನ್ಷನ್ ಅಂಡ್ ಇಂಟರ್ನ್ಯಾಷನಲ್ ಟ್ರೇಡ್, ಇಂಟರ್ನ್ಯಾಷನಲ್ ಟ್ರೇಡಿಗೆ ಸಂಬಂಧಪಟ್ಟಾಗೆ ಹೇಳ್ತಾರೆ ಅವರು. ಜಾನ್ ರಾಬಿನ್ಸನ್ಸ್ ಥಿಯರಿ ಆಫ್ ಡೆವಲಪ್ಮೆಂಟ್ ಮೇ ಬಿ ಎಕ್ಸ್ಪ್ಲೈನ್ಡ್ ಆಸ್ ಫಾಲೋಸ್. ಈ ಕೆಳಗಂತೆ ಇದನ್ನು ಹೇಳ್ಬೋದು. ಪ್ರಾಫಿಟ್ ಡಿಪೆಂಡ್ಸ್ ಆನ್ ಪ್ರೊಡಕ್ಟಿವಿಟಿ ಆಫ್ ಲೇಬರ್, ರಿಯಲ್ ವೇಜ್ ರೇಟ್ ಅಂಡ್ ಕ್ಯಾಪಿಟಲ್ ಲೇಬರ್ ರೇಷಿಯೋ. ಲಾಭದ ಪ್ರಮಾಣ ಪ್ರೊಡಕ್ಟಿವಿಟಿ ಆಫ್ ಲೇಬರ್, ಲೇಬರ್ನ ಪ್ರೊಡಕ್ಟಿವಿಟಿ, ರಿಯಲ್ ವೇಜ್ ರೇಟ್ ಅಂಡ್ ಕ್ಯಾಪಿಟಲ್ ಲೇಬರ್ ರೇಷಿಯೋವನ್ನು ಡಿಪೆಂಡ್ ಆಗಿದೆ ಅಂತ ಅಲ್ಲಿ ಅವ್ರು ಹೇಳ್ತಾರೆ. If the increase in the supply of labor
is not followed by an equal rise in supply of capital, unemployment rate arises. If the increase in the supply of labor is not followed by equal rise in supply of capital, unemployment, ಅಲ್ಲಿ ಲೇಬರ್ಗಳ ಪ್ರಮಾಣ ಜಾಸ್ತಿ ಆದಾಗೆ ಬಂಡವಾಳದ ಪ್ರಮಾಣ ಜಾಸ್ತಿ ಆಗದಿದ್ರೆ ನಿರುದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಅವರು ಹೇಳ್ತಾರೆ. ಪ್ರಾಫಿಟ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾಪಿಟಲ್ ಫಾರ್ಮೇಷನ್. ಲಾಭ ಅಲ್ಲಿ ಬಂಡವಾಳದ ಅಕ್ಯುಮುಲೇಷನ್ಗೆ ಫಾರ್ಮೇಷನ್ಗೆ ಕಾರಣ ಅಂತ ಹೇಳ್ತಾರೆ. The economy is in equilibrium when the rate of population increases equal to the rate of capital increases. ಅಲ್ಲಿ ರೇಟ್ ಆಫ್ ಪಾಪ್ಯುಲೇಷನ್, ರೇಟ್ ಆಫ್ ಜನಸಂಖ್ಯೆ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ ಅದೇ ಪ್ರಮಾಣದಲ್ಲಿ ರೇಟ್ ಆಫ್ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಎಕಾನಮಿ ಈಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ ಅಂತ ಜಾನ್ ರಾಬಿನ್ಸನ್ ಹೇಳಿರ್ತಾರೆ. ಮುಂದೆ ನೆಟ್ ನ್ಯಾಷನಲ್ ಇನ್ಕಮ್ ಬಗ್ಗೆ ಅವರ ಐಡಿಯಾಸ್. ನೆಟ್ ನ್ಯಾಷನಲ್ ಇನ್ಕಮ್ ಈಸ್ ದಿ ಸಮ್ ಆಫ್ ದಿ ಟೋಟಲ್ ವೇಜ್ ಬಿಲ್ WN ಅಂಡ್ ಟೋಟಲ್ ಪ್ರಾಫಿಟ್ PK. Y national income is equal to WN plus PK. Here Y andre net national income, W andre real wage rate, N andre number of workers employed, ಎಷ್ಟು ಜನ ಅಲ್ಲಿ ವರ್ಕರ್ಸ್ ಇದ್ದಾರೋ ಅವರ ಬಗ್ಗೆ, P ಅಂದ್ರೆ ಪ್ರಾಫಿಟ್ ರೇಟ್ ಆಗಿದೆ, K ಅಂದ್ರೆ ಅಮೌಂಟ್ ಆಫ್ ಪ್ರಾಫಿಟ್, ಎಷ್ಟು ಅಮೌಂಟ್ ಅಲ್ಲಿ ಪ್ರಾಫಿಟ್ ಇದೆ ಅದರ ಪ್ರಮಾಣ ಆಗಿದೆ ಅಂತ ತಿಳಿಬೇಕಾಗುತ್ತೆ. ಪ್ರಾಫಿಟ್ ರೇಟ್ ಬಗ್ಗೆ ಜಾನ್ ರಾಬಿನ್ಸನ್ ಹೇಳುವಾಗ, ಪ್ರಾಫಿಟ್ ರೇಟ್ ಡಿಸೈಡ್ಸ್ ದಿ ಕ್ಯಾಪಿಟಲ್ ಅಕ್ಯುಮುಲೇಷನ್. ಲಾಭದ ಪ್ರಮಾಣ ಅಥವಾ ಕ್ಯಾಪಿಟಲ್ ಅಕ್ಯುಮುಲೇಷನ್ ಅನ್ನು ಲಾಭದ ದರ ನಿರ್ಧಾರ ಮಾಡುತ್ತೆ ಅಥವಾ ಡಿಸೈಡ್ ಮಾಡುತ್ತೆ ಅಂತ ಅಲ್ಲಿ ಹೇಳ್ತಾರೆ. ಪ್ರಾಫಿಟ್ ರೇಟ್ ಇಸ್ ದಿ ಲೇಬರ್ ಪ್ರೊಡಕ್ಟಿವಿಟಿ ಮೈನಸ್ ದಿ ಟೋಟಲ್ ರಿಯಲ್ ವೇಜ್ ರೇಟ್ ಟು ದಿ ಅಮೌಂಟ್ ಆಫ್ ಕ್ಯಾಪಿಟಲ್ ಯುಟಿಲೈಸ್ಡ್ ಪರ್ ಯೂನಿಟ್ ಆಫ್ ಲೇಬರ್. ಪ್ರಾಫಿಟ್ ರೇಟ್ ಡಿಸೈಡ್ಸ್ ದಿ ಕ್ಯಾಪಿಟಲ್ ಅಕ್ಯುಮುಲೇಷನ್. ಲಾಭ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಮಾಡಬೇಕು ಅಂತ ನಿರ್ಣಯ ಮಾಡುವಂತಹದ್ದು. ಲಾಭ ಲೇಬರ್ ಪ್ರೊಡಕ್ಟಿವಿಟಿ ಮೈನಸ್ ಟೋಟಲ್ ರಿಯಲ್ ವೇಜ್ ರೇಟ್, ಲೇಬರ್ ಪ್ರೊಡಕ್ಟಿವಿಟಿ ಮತ್ತು ರಿಯಲ್ ವೇಜ್ ರೇಟ್ನ ಆಧಾರದಲ್ಲಿ ಡಿಸೈಡ್ ಆಗುವಂಥದ್ದು. ಅಮೌಂಟ್ ಆಫ್ ಕ್ಯಾಪಿಟಲ್ ಯುಟಿಲೈಸ್ಡ್ ಪರ್ ಯೂನಿಟ್ ಆಫ್ ಲೇಬರ್, ಒಂದೊಂದು ಲೇಬರಿಗೆ ಎಷ್ಟು ಪ್ರಮಾಣದ ಬಂಡವಾಳ ಯೂಸ್ ಮಾಡ್ತೇವೆ ಅದರ ಆಧಾರದಲ್ಲಿ ನಿರ್ಣಯಿಸ್ತಾರೆ ಅಂತ ತಿಳಿಬೇಕಾಗುತ್ತೆ. ಪ್ರಾಫಿಟ್ ರೇಟ್ ಡಿಪೆಂಡ್ಸ್ ಆನ್ ಇನ್ಕಮ್, ಲೇಬರ್ ಪ್ರೊಡಕ್ಟಿವಿಟಿ, ದಿ ರಿಯಲ್ ವೇಜ್ ರೇಟ್ ಅಂಡ್ ಕ್ಯಾಪಿಟಲ್ ಲೇಬರ್ ರೇಷಿಯೋಸ್. ಲಾಭದ ಪ್ರಮಾಣ ಅಥವಾ ಲಾಭದ ದರ ಆದಾಯವನ್ನು ಡಿಪೆಂಡ್ ಆಗಿದೆ, ಲೇಬರ್ ಪ್ರೊಡಕ್ಟಿವಿಟಿಯನ್ನು ಡಿಪೆಂಡ್ ಆಗಿದೆ, ರಿಯಲ್ ವೇಜ್ ರೇಟ್ ಅನ್ನು ಡಿಪೆಂಡ್ ಆಗಿದೆ, ಹಾಗೆ ಕ್ಯಾಪಿಟಲ್ ಲೇಬರ್ ರೇಷಿಯೋವನ್ನು ಡಿಪೆಂಡ್ ಆಗಿದೆ ಅಂತ ಹೇಳ್ತಾರೆ ಅವರು. Another idea, growth rate of capital. The growth rate of capital is equal to the profit rate. ಇದು ಪ್ರಾಫಿಟ್ ರೇಟ್ಗೆ ಸಮಾನವಾಗಿದೆ ಗ್ರೋತ್ ರೇಟ್ ಆಫ್ ಕ್ಯಾಪಿಟಲ್ ಎನ್ನುವಂಥ ಕಾನ್ಸೆಪ್ಟ್. P equal to delta K by K. P ಅಂದ್ರೆ delta K by K ಆಗಿದೆ. Growth rate of profit depends on the ratio of the net return on capital relative to the given stock of capital. ಈಗಿರುವ ಸ್ಟಾಕ್ ಆಫ್ ಕ್ಯಾಪಿಟಲ್ಗೆ ನೆಟ್ ರಿಟರ್ನ್ ಆಫ್ ಕ್ಯಾಪಿಟಲ್ ಎಷ್ಟಾಗುತ್ತೆ ಅದನ್ನಲ್ಲಿ ನಾವು ಗ್ರೋತ್ ರೇಟ್ ಆಫ್ ಪ್ರಾಫಿಟ್ ಅಂತ ಕರೆಯುವಂಥದ್ದು. ರೇಷಿಯೋ ಆಫ್ ನೆಟ್ ರಿಟರ್ನ್ ಆನ್ ಕ್ಯಾಪಿಟಲ್ ರಿಲೇಟಿವ್ ಟು ದಿ ಗಿವನ್ ಸ್ಟಾಕ್ ಆಫ್ ಕ್ಯಾಪಿಟಲ್. ಈಗಿರುವ ಬಂಡವಾಳಕ್ಕೆ ಎಷ್ಟು ಹೆಚ್ಚುವರಿಯಾಗಿ ಬರುತ್ತೆ ಅದನ್ನು ನಾವು ಗ್ರೋತ್ ರೇಟ್ ಆಫ್ ಪ್ರಾಫಿಟ್ ಅಂತ ಕರೀತೇವೆ. The profit rate would tend to increase under three conditions. ಲಾಭ ಮೂರು ವೇದಲ್ಲಿ ಅಥವಾ ಮೂರು ಸಂದರ್ಭದಲ್ಲಿ ಜಾಸ್ತಿ ಆಗಲಿಕ್ಕೆ ಅಲ್ಲಿ ಸಾಧ್ಯತೆಗಳನ್ನು ಅವರು ಹೇಳ್ತಾರೆ. ಯಾವುದು ಕೇಳಿದರೆ, ಇಫ್ ಇನ್ಕಮ್ ರಿಮೈನ್ಸ್ ಕಾನ್ಸ್ಟೆಂಟ್ ದಿ ವೇಜ್ ರೇಟ್ ಡಿಕ್ರೀಸಸ್. ಅಲ್ಲಿ ಆದಾಯ ತಟಸ್ಥವಾಗಿದ್ದಾಗ ಇನ್ಕಮ್ ರಿಮೈನ್ಸ್ ಕಾನ್ಸ್ಟೆಂಟ್, ವೇಜ್ ರೇಟ್ ಕಡಿಮೆ ಮಾಡಿದಾಗ ಲಾಭ ಜಾಸ್ತಿ ಆಗುತ್ತೆ. ಆದಾಯ ಸ್ಥಿರವಾಗಿದ್ದು ವೇಜ್ ಕಡಿಮೆ ಮಾಡಿದಾಗ ಲಾಭ ಜಾಸ್ತಿ ಆಗುತ್ತೆ. ಇಫ್ ಇನ್ಕಮ್ ಇನ್ಕ್ರೀಸಸ್ ದಿ ವೇಜ್ ರೇಟ್ ರಿಮೈನ್ಸ್ ಕಾನ್ಸ್ಟೆಂಟ್, ಇನ್ಕಮ್ ಜಾಸ್ತಿ ಆದಾಗ ಮತ್ತು ಸಂಬಳ ಅದೇ ರೀತಿ ಇದ್ದಾಗ ಕೂಡ ಲಾಭ ಜಾಸ್ತಿ ಆಗುತ್ತೆ. ಇಫ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಫಾಲ್ಸ್, ಬಂಡವಾಳ ಕಡಿಮೆ ಸಾಕಾಗುತ್ತೆ, ಔಟ್ಪುಟ್ ಜಾಸ್ತಿ ಆಗುತ್ತೆ, ಆಗ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಫಾಲ್ ಆದಾಗ ಕಡಿಮೆ ಆದಾಗ ಅಲ್ಲಿ ಲಾಭದ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳುವಂಥದ್ದು. ಅಂಡ್ ಆಲ್ ದೀಸ್ ತ್ರೀ ಕಂಡೀಷನ್ಸ್ ದಿ ಎಂಟರ್ಪ್ರಿನರ್ಸ್ ಮ್ಯಾಕ್ಸಿಮೈಸಸ್ ಪ್ರಾಫಿಟ್, ಉದ್ಯಮಿಗೆ ಲಾಭ ಜಾಸ್ತಿ ಸಿಗುತ್ತೆ. ಮುಂದೆ ಗೋಲ್ಡನ್ ಏಜ್ ಎನ್ನುವಂಥ ಕಾನ್ಸೆಪ್ಟ್ ಅವರು ಕೊಡುವಂಥದ್ದು. ಇಟ್ ಈಸ್ ಎ ಸಿಚುವೇಶನ್ ಇನ್ ವಿಚ್ ದಿ ಡಿಸೈರ್ಡ್ ಗ್ರೋತ್ ರೇಟ್ ಟೆಂಡ್ಸ್ ಟು ಬಿ ಈಕ್ವಲ್ ಟು ಪಾಸಿಬಲ್ ಗ್ರೋತ್ ರೇಟ್. ಡಿಸೈರ್ಡ್ ಗ್ರೋತ್ ರೇಟ್ ಎಕ್ಸ್ಪೆಕ್ಟೆಡ್ ಗ್ರೋತ್ ರೇಟಿಗೂ ಪಾಸಿಬಲ್ ಗ್ರೋತ್ ರೇಟಿಗೂ ಸಮವಾಗಿರುವ ಸಂದರ್ಭ ಅಲ್ಲಿ ಅವರು ಉದಾಹರಿಸುವಂಥದ್ದು. ಸಿಚುವೇಶನ್ ಇನ್ ವಿಚ್ ಡಿಸೈರ್ಡ್ ಗ್ರೋತ್ ರೇಟ್ ಟೆಂಡ್ಸ್ ಟು ಬಿ ಈಕ್ವಲ್ ಟು ದಿ ಪಾಸಿಬಲ್ ಗ್ರೋತ್ ರೇಟ್. Growth rate of the economy depends on the growth rate of capital and growth rate of population. ಒಂದು ರಾಷ್ಟ್ರದ ಬೆಳವಣಿಗೆಯ ದರ, ಅಭಿವೃದ್ಧಿಯ ದರ ಯಾವುದನ್ನು ಡಿಪೆಂಡ್ ಆಗಿದೆ ಕೇಳಿದರೆ, ಗ್ರೋತ್ ರೇಟ್ ಆಫ್ ಕ್ಯಾಪಿಟಲ್ ಬಂಡವಾಳದ ಗ್ರೋತ್ ರೇಟ್ ಮತ್ತು ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್ ಡಿಪೆಂಡ್ ಆಗಿದೆ. ಅಂದರೆ ಡೆಲ್ಟಾ K by K
ಮತ್ತು ಡೆಲ್ಟಾ ಎನ್ ಬೈ ಎನ್ ಅಂದರೆ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್, ಡೆಲ್ಟಾ ಕೆ ಬೈ ಕೆ ಅಂದರೆ ಗ್ರೋತ್ ರೇಟ್ ಆಫ್ ಕ್ಯಾಪಿಟಲ್ ಅಂತ ಹೆಸರಿಸಿದ್ದಾರೆ. ದಿ ಎಕಾನಮಿ ಈಸ್ ಇನ್ ಫುಲ್ ಎಂಪ್ಲಾಯ್ಮೆಂಟ್ ಇಕ್ವಿಲಿಬ್ರಿಯಂ ವೆನ್ ದಿ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್ ಈಕ್ವಲ್ಸ್ ಗ್ರೋತ್ ರೇಟ್ ಆಫ್ ಕ್ಯಾಪಿಟಲ್. ಯಾವಾಗ ಒಂದು ಎಕಾನಮಿ ಫುಲ್ ಎಂಪ್ಲಾಯ್ಮೆಂಟ್ ಇಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ ಕೇಳಿದರೆ, ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್ ಮತ್ತು ಗ್ರೋತ್ ರೇಟ್ ಆಫ್ ಕ್ಯಾಪಿಟಲ್ ಸಮ ಆದಾಗ. ಜಾನ್ ರಾಬಿನ್ಸನ್ ಕಾಲ್ಸ್ ಇಟ್ ಆಸ್ ಗೋಲ್ಡನ್ ಏಜ್. ಇದನ್ನೇ ಜಾನ್ ರಾಬಿನ್ಸನ್ ಗೋಲ್ಡನ್ ಏಜ್ ಅಂತ ಕರೀತಾರೆ. ಯಾವುದನ್ನು? ಡೆಲ್ಟಾ ಕೆ ಬೈ ಕೆ ಈಕ್ವಲ್ ಡೆಲ್ಟಾ ಎನ್ ಬೈ ಎನ್, ಅಥವಾ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್ ಈಕ್ವಲ್ ಗ್ರೋತ್ ರೇಟ್ ಆಫ್ ಕ್ಯಾಪಿಟಲ್ ಅಂತ ತಿಳಿಬೇಕಾಗುತ್ತೆ. ಡೆಲ್ಟಾ ಎನ್ ಬೈ ಎನ್ ಈಕ್ವಲ್ ಡೆಲ್ಟಾ ಕೆ ಬೈ ಕೆ ಗೋಲ್ಡನ್ ಏಜ್ ಅಂತ ಹೆಸರಿಸಿರುವಂತ. The desired growth rate is the rate of accumulation which makes the firm satisfied with the situation in which they find themselves. It is decided by the following: the rate of profit caused by the rate of accumulation. ಲಾಭದ ಪ್ರಮಾಣ rate of accumulation ಡಿಪೆಂಡ್ ಆಗಿದೆ. The rate of accumulation induced by the rate of profit. ಈ rate of accumulation ಎನ್ನುವಂತದ್ದು rate of profit ಅನ್ನು ಡಿಪೆಂಡ್ ಆಗಿದೆ ಅಂತ ಜಾನ್ ರಾಬಿನ್ಸನ್ ಹೇಳ್ತಾರೆ. ದಿ ಪಾಸಿಬಲ್ ಗ್ರೋತ್ ರೇಟ್ ಡಿಪೆಂಡ್ಸ್ ಆನ್ ಟೂ ಥಿಂಗ್ಸ್. ಸಾಧ್ಯತೆ ಇರುವಂಥ ಲಾಭದ ಪ್ರಮಾಣ ಅಥವಾ ಗ್ರೋತ್ ಬೆಳವಣಿಗೆ ಪ್ರಮಾಣ ಎರಡು ವಿಷಯಗಳನ್ನು ಡಿಪೆಂಡ್ ಆಗಿದೆ ಅಂತ ಹೇಳುವಂಥದ್ದು. ಒಂದು, ನಂಬರ್ 1, ದಿ ಫಿಸಿಕಲ್ ಕಂಡೀಷನ್ಸ್ ರಿಸಲ್ಟಿಂಗ್ ಫ್ರಮ್ ದಿ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್. ಫಿಸಿಕಲ್ ಕಂಡೀಷನ್ಸ್, ಭೌತಿಕ ಸ್ಥಿತಿಗತಿಗಳು ಮತ್ತು ಗ್ರೋತ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯೆ ಗ್ರೋತ್ ಆಗುವ ಬಗ್ಗೆ ಇರುವಂಥ ಸನ್ನಿವೇಶಗಳು. ಹಾಗೆಯೇ ಟೆಕ್ನಿಕಲ್ ನಾಲೆಜ್, ತಂತ್ರಜ್ಞಾನದ ಜ್ಞಾನ ಕೂಡ ಗ್ರೋತ್ ರೇಟಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಹೇಳ್ಕೊಂಡು ಜಾನ್ ರಾಬಿನ್ಸನ್ ಹೇಳ್ತಾರೆ. ಮುಂದೆ 3 ಸಿಚುವೇಶನ್ಗಳನ್ನು ಅವರು ಕೊಡುವಂಥದ್ದು. ಎ, ಡೆಲ್ಟಾ ಎನ್ ಬೈ ಎನ್ ಈಕ್ವಲ್ ಡೆಲ್ಟಾ ಕೆ ಬೈ ಕೆ, ದಿ ಕಂಡೀಷನ್ ಆಫ್ ಗೋಲ್ಡನ್ ಏಜ್ ಅಂತ ಇದನ್ನು ನಾವು ಕರಿತೇವೆ. ಡೆಲ್ಟಾ ಎನ್ ಬೈ ಎನ್ ಈಕ್ವಲ್ ಡೆಲ್ಟಾ ಕೆ ಬೈ ಕೆ ಅಂದರೆ ಪಾಪ್ಯುಲೇಷನ್ನ ಗ್ರೋತ್ ರೇಟ್ ಈಕ್ವಲ್ ಟು ಬಂಡವಾಳದ ಗ್ರೋತ್ ರೇಟ್ ಈಕ್ವಲ್ ಆದಾಗ ಗೋಲ್ಡನ್ ಏಜ್ ಅಂತ ನಾವು ಹೆಸರಿಸುವಂಥದ್ದು. ಇಟ್ ಶೋಸ್ ದಿ ಈಕ್ವಾಲಿಟಿ ಬಿಟ್ವೀನ್ ಪಾಪ್ಯುಲೇಷನ್ ಅಂಡ್ ಕ್ಯಾಪಿಟಲ್ ಗ್ರೋತ್ ರೇಟ್ಸ್. ದಿಸ್ ಇಂಪ್ಲೈಸ್ ದಿ ಇಕ್ವಿಲಿಬ್ರಿಯಂ ಆಫ್ ದಿ ಎಕಾನಮಿ. ಇದು ರಾಷ್ಟ್ರದಲ್ಲಿ ಸಮತೋಲನ ನಿರ್ಮಿಸಲಿಕ್ಕೆ ಸಾಧ್ಯತೆ ಆಗುವಂಥ ಸ್ಥಿತಿ ಅಥವಾ ಪರಿಸ್ಥಿತಿ ಅಥವಾ ವಸ್ತುಸ್ಥಿತಿಯಿಂದ ನಾವು ಗಮನಿಸಬೇಕಾಗುತ್ತೆ. ಅಂದರೆ ಇಲ್ಲಿ ಜನಸಂಖ್ಯೆಯ ಬೆಳವಣಿಗೆ ದರವು ಆಮೇಲೆ ಬಂಡವಾಳದ ಬೆಳವಣಿಗೆ ದರವು ಸಮಾನವಾಗಿದೆ ಅಂತ ನಾವು ತಿಳಿಬೇಕಾಗುತ್ತೆ. ಎರಡನೆಯ ಸನ್ನಿವೇಶ, ಡೆಲ್ಟಾ ಎನ್ ಬೈ ಎನ್ ಗ್ರೇಟರ್ ದೆನ್ ಡೆಲ್ಟಾ ಕೆ ಬೈ ಕೆ. ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಬಂಡವಾಳ ಕಡಿಮೆ ಇದೆ. ಹಿಯರ್ ದಿ ಪಾಪ್ಯುಲೇಷನ್ ಗ್ರೋತ್ ರೇಟ್ ಇಸ್ ಹೈಯರ್ ದ್ಯಾನ್ ದಿ ಕ್ಯಾಪಿಟಲ್ ಗ್ರೋತ್ ರೇಟ್. ದಿಸ್ ಇಂಪ್ಲೈಸ್ ಎಕಾನಮಿಕ್ ಬ್ಯಾಕ್ವರ್ಡ್ನೆಸ್. ಈ ರೀತಿ ಇದ್ದರೆ UDC ಅಥವಾ ಅಂಡರ್ ಡೆವಲಪ್ಡ್ ಕಂಟ್ರಿ ಅಂತ ನಾವು ಕರಿತೇವೆ, ಅಥವಾ ಬೆಳವಣಿಗೆ ಕಡಿಮೆ ಕುಂಠಿತ ಆಗುವ ಸಾಧ್ಯತೆ. ಯಾವಾಗ? ಜನಸಂಖ್ಯೆಯ ದರ ಜಾಸ್ತಿ ಇದ್ದು ಬಂಡವಾಳದ ದರ ಕಡಿಮೆ ಇದ್ದಾಗ. ಮೂರನೆಯ ಸ್ಟೇಜ್, ಡೆಲ್ಟಾ ಎನ್ ಬೈ ಎನ್ ಲೆಸ್ ದೆನ್ ಡೆಲ್ಟಾ ಕೆ ಬೈ ಕೆ. ಜನಸಂಖ್ಯೆಯ ಪ್ರಮಾಣ ಕಡಿಮೆ ಇದ್ದು ಬಂಡವಾಳದ ಪ್ರಮಾಣ ಜಾಸ್ತಿ ಇದ್ದಾಗ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ತಿಳಿಬೇಕಾಗುತ್ತೆ. ಇನ್ ದಿಸ್ ಕೇಸ್ ಕ್ಯಾಪಿಟಲ್ ಗ್ರೋತ್ ರೇಟ್ ಇಸ್ ಹೈಯರ್. ಕ್ಯಾಪಿಟಲ್ ಗ್ರೋತ್ ರೇಟ್ ಹೈಯರ್ ಇದೆ than the population growth rate ಗಿಂತ. ದಿಸ್ ಇಂಪ್ಲೈಸ್ ವೆರಿ ಹೈ ರೇಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ವೇಗವಾಗಿ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಅಲ್ಲಿ ಸಾಧ್ಯ ಅಂತ ಜಾನ್ ರಾಬಿನ್ಸನ್ ಹೇಳ್ತಾರೆ. ಸೊ ಅದರಿಂದಾಗಿ ಡೆಲ್ಟಾ ಎನ್ ಬೈ ಎನ್ ಈಕ್ವಲ್ ಡೆಲ್ಟಾ ಕೆ ಬೈ ಕೆ, ಡೆಲ್ಟಾ ಎನ್ ಬೈ ಎನ್ ಗ್ರೇಟರ್ ದೆನ್ ಡೆಲ್ಟಾ ಕೆ ಬೈ ಕೆ, ಹಾಗೆಯೇ ಡೆಲ್ಟಾ ಎನ್ ಬೈ ಎನ್ ಲೆಸ್ ದೆನ್ ಡೆಲ್ಟಾ ಕೆ ಬೈ ಕೆ ಅಂತ ಹೇಳ್ಕೊಂಡು 3 ಸ್ಥಿತಿಗಳನ್ನು ಅವರು ವಿವರಿಸಿರುವಂಥದ್ದು. ಸೆಷನ್ ಸಮ್ಮರಿ ನಾವು ಅನಾಲಿಸಿಸ್ ಮಾಡೋದಾದ್ರೆ, ಇನ್ ದಿಸ್ ಸೆಷನ್ ವಿ ಡಿಸ್ಕಸ್ಡ್ ಅಬೌಟ್ ದ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಜಾನ್ ರಾಬಿನ್ಸನ್ ಐಡಿಯಾವನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡಿರುವಂಥದ್ದು. ದಿ ಎಕಾನಮಿ ಈಸ್ ಇನ್ ಎ ಫುಲ್ ಎಂಪ್ಲಾಯ್ಮೆಂಟ್ ಇಕ್ವಿಲಿಬ್ರಿಯಂ ವೆನ್ ದಿ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್ ಈಕ್ವಲ್ ದಿ ಗ್ರೋತ್ ರೇಟ್ ಆಫ್ ಕ್ಯಾಪಿಟಲ್. ಯಾವಾಗ ಒಂದು ರಾಷ್ಟ್ರ ಇಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ ಅಥವಾ ಸಮತೋಲನ ಸ್ಥಿತಿ ಪಡೆದು ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಕೇಳಿದರೆ, ಪಾಪ್ಯುಲೇಷನ್ನ ಗ್ರೋತ್ ಮತ್ತು ಬಂಡವಾಳದ ಗ್ರೋತ್ ರೇಟ್ ಸಮಾನವಾದಾಗ. ರಾಬಿನ್ಸನ್ ಕಾಲ್ಸ್ ಇಟ್ ಆಸ್ ದಿ ಗೋಲ್ಡನ್ ಏಜ್. ಜಾನ್ ರಾಬಿನ್ಸನ್ ಇದನ್ನೇ ಗೋಲ್ಡನ್ ಏಜ್ ಅಂತ ಕರೆದಿರುವಂಥದ್ದು. ಪ್ರಾಫಿಟ್ ಡಿಪೆಂಡ್ಸ್ ಆನ್ ಪ್ರೊಡಕ್ಟಿವಿಟಿ ಆಫ್ ಲೇಬರ್. ಲಾಭ ಪ್ರೊಡಕ್ಟಿವಿಟಿ ಆಫ್ ಲೇಬರ್ ಅನ್ನು ಡಿಪೆಂಡ್ ಆಗಿದೆ, ರಿಯಲ್ ವೇಜ್ ರೇಟ್ ಅನ್ನು ಡಿಪೆಂಡ್ ಆಗಿದೆ, ಹಾಗೆ ಕ್ಯಾಪಿಟಲ್ ಲೇಬರ್ ರೇಷಿಯೋವನ್ನು ಡಿಪೆಂಡ್ ಆಗಿದೆ ಅಂತ ಇಲ್ಲಿ ತಿಳಿಬೇಕಾಗುತ್ತೆ. ಸೊ ಅದರಿಂದಾಗಿ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್ ಮತ್ತು ಗ್ರೋತ್ ರೇಟ್ ಆಫ್ ಬಂಡವಾಳ ಕ್ಯಾಪಿಟಲ್ ಸಮಾನವಾದಾಗ ಅಲ್ಲಿ ಗೋಲ್ಡನ್ ಏಜ್ ಅಂತ ಬರುವುದು ಅಂತ ಹೇಳ್ಕೊಂಡು ಆರ್ಥಿಕ
ಎಕನಾಮಿಕ್ ಡೆವಲಪ್ಮೆಂಟ್ ಥಿಯರಿಗೆ ಸಂಬಂಧಪಟ್ಟಂತೆ ಜಾನ್ ರಾಬಿನ್ಸನ್ ಕೊಟ್ಟಿರುವಂತಹ ಮೇಜರ್ ಐಡಿಯಾಗಳಲ್ಲಿ ಒಂದಾಗಿದೆ. ಅದನ್ನೇ ಅವರು ಗೋಲ್ಡನ್ ಏಜ್ ಅಂತ ಕರೆದಿರುವಂತಹದ್ದು. ಈ ಸಂದರ್ಭದಲ್ಲಿ ರೆಫರೆನ್ಸ್ ಪುಸ್ತಕವಾಗಿ ನಾವು ಪರಿಗಣಿಸಿರುವಂತಹದ್ದು ಹಚೇಲಾ ಹಿಸ್ಟ್ರಿ ಆಫ್ ಎಕನಾಮಿಕ್ ಥಾಟ್ ಪುಸ್ತಕವಾಗಿರ್ಬೋದು, ಜಿಂಗನ್ ಅವರು ಬರೆದಂತಹ ಹಿಸ್ಟ್ರಿ ಆಫ್ ಎಕನಾಮಿಕ್ ಥಾಟ್, ಲೋಕನಾಥನ್ ಅವರ ಹಿಸ್ಟ್ರಿ ಆಫ್ ಎಕನಾಮಿಕ್ ಥಾಟ್, ಹಾಗೇನೆ ಸುಶೀಲಾ ಪ್ರಭಾಕರ್ ಅವರು ಬರೆದಿರುವಂತಹ ಎಕನಾಮಿಕ್ ಥಾಟ್ ಅನ್ನು ಪರಿಗಣಿಸಿರುವಂತಹ. ಥ್ಯಾಂಕ್ ಯು, ವಂದನೆಗಳು. ಮುಂದಿನ ಸೆಷನ್ ಅಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಚರ್ಚಿಸೋಣ. ಧನ್ಯವಾದಗಳು.